ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಇಂದಿನ ದೇವರ ವಾಕ್ಯ ಆದಿ 12:10 ವಾಕ್ಯ. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಅಬ್ರಾಮ, ಇಸಾಕ, ಯಾಕೋಬ ಈ ಮೂವರು ಮೂಲ ಪಿತೃಗಳ ಕಾಲದಲ್ಲಿಯೂ ದೇಶದಲ್ಲಿ ಕ್ಷಾಮ ಉಂಟಾಯಿತು. ಆಮೇನ್. ಅಬ್ರಾಹ್ಮನ ಕಾಲದಲ್ಲಿ ಕ್ಷಾಮ ಉಂಟಾದಾಗ ದೇವರು ಅಬ್ರಾಹ್ಮನಿಗೆ ಐಗುಪ್ತ ದೇಶಕ್ಕೆ ಹೋಗು ಎಂದು ಹೋಗಬೇಡವೆಂದೂ ಹೇಳಲಿಲ್ಲ. ಆದರೆ ಅಬ್ರಾಹ್ಮನು ಐಗುಪ್ತ ದೇಶಕ್ಕೆ ಹೋದನು. ಇಸಾಕನ ಕಾಲದಲ್ಲಿ ಕ್ಷಾಮ ಬಂದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ವಾಸವಾಗಿರಬೇಕು ಎಂದು ಹೇಳಿದನು. ಆದಿಕಾಂಡ 26ನೇ ಅಧ್ಯಾಯ 12ನೇ ವಾಕ್ಯದ ಪ್ರಕಾರ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಯೆಹೋವನು ಇಸಾಕನ ಜೀವಿತವನ್ನು ಆಶೀರ್ವದಿಸಿದನು. ಪ್ರಪಂಚದಲ್ಲೆಲ್ಲ ಕ್ಷಾಮವಿದ್ದರೂ ದೇವರು ಇಸಾಕನಿಗೆ ಫಲಭರಿತವಾದ ದಿನಗಳನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಸತ್ಯವೇದದಲ್ಲಿ ಬರೆದಿದೆ, ಈ ರೀತಿ ಸತ್ಯವೇದದಲ್ಲಿ ಬರೆದಿದೆ, ನೀವು ಕ್ರಿಸ್ತನೊಂದಿಗೆ ಇರುವುದೇ ಆದರೆ ನಿಮ್ಮ ಪ್ರಯತ್ನಗಳೆಲ್ಲ ಆಶೀರ್ವದಿಸಲ್ಪಡುವವು. ಕ್ರಿಸ್ತನೊಂದಿಗೆ ಇರುವುದರಿಂದ ನಿಮ್ಮೆಲ್ಲಾ ಪ್ರಯತ್ನಗಳು ಆಶೀರ್ವದಿಸಲ್ಪಡುವವು. ಆಮೇನ್. ಹಲ್ಲೆಲೂಯಾ. 100ರಷ್ಟು ಫಲವನ್ನು ಪಡೆಯುವಿರಿ. ದೇವರು ಆಕಾಶದ ಬಾಗಿಲುಗಳನ್ನು ತೆರೆಯುವನು. ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನು ನಿಮ್ಮ ಮೇಲೆ ಸುರಿಸುವನು. ಸುವರಗಳನ್ನು ಅಂದ್ರೆ ಒಳ್ಳೆಯ ವರಗಳನ್ನು, ನೀವು ಬೇಡದೇ ಇರ್ತಕ್ಕಂಥ ವರಗಳನ್ನು ಸಹ, ನಿಮಗೆ ಬೇಕಾದ ವರಗಳು ನೀವು ಮರೆತಿದ್ದೀರಾದರೆ ಅದನ್ನು ಸಹ ದೇವರು ನಿಮಗೆ ದಯಪಾಲಿಸುವನು, ವರವನ್ನು ಕೊಡುವನು. ಯಾಕೋಬನ ಕಾಲದಲ್ಲಿ ಕ್ಷಾಮ ಬಂದಿತು. ಕರ್ತನು ಯಾಕೋಬನನ್ನು ನೋಡಿ, ನಾನು ದೇವರು, ನಿನ್ನ ತಂದೆ ಆರಾಧಿಸದ ದೇವರು, ನೀನು ಘಟ್ಟ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಆದಿಕಾಂಡ 46ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಿದೆ. ನಿಮ್ಮಲ್ಲಿ ಒಬ್ಬನನ್ನು ಮಾತ್ರ ಸೆರೆಯಲ್ಲಿರಿಸುತ್ತದೆ. ಆಮೇನ್. ಕರ್ತನು ಹೋಗು ಎಂದರೆ ಹೋಗಬೇಕು, ಹೋಗಬೇಡ ಎಂದರೆ ಹೋಗಬಾರದು. ಇದು ಆತನ ಮಕ್ಕಳಾದ ನಾವು ಅನುಸರಿಸಬೇಕಾದ ಕರ್ತವ್ಯ. ಇಸಾಕನಿಗೆ ಹೋಗಬೇಡ ಎಂದು ದೇವರು ಯಾಕೋಬನಿಗೆ ಹೋಗು ಎಂದು ಹೇಳಿದನು. ಕರ್ತನ ಮಾತಿಗೆ ವಿಧೇಯರಾಗುವಾಗ ಆಶೀರ್ವಾದಿಸಿರುವುದು, ಯಾವಾಗಲೂ ಸುಭಿಕ್ಷತೆ ಇರುವುದು. ಆಮೇನ್. ಯೋಸೇಫನ ಕಾಲದಲ್ಲಿ 7 ವರ್ಷಗಳು ಕ್ಷಾಮ ಉಂಟಾಯಿತು. ಆದರೆ ಯೋಸೇಫನು ಸುಭಿಕ್ಷವಾಗಿದ್ದು 7 ವರ್ಷಗಳಲ್ಲಿ ದವಸ ಧಾನ್ಯಗಳನ್ನು ರಾಜ ಭಂಡಾರದಲ್ಲಿ ಹೇರಳವಾಗಿ ಕೂಡಿಸಿಟ್ಟಿದ್ದರಿಂದ ಕ್ಷಾಮ ಬಂದಾಗ ಪ್ರಜೆಗಳನ್ನು ಕಾಪಾಡಿದರು. ಪ್ರಿಯ ದೇವರ ಮಕ್ಕಳೇ, ತನ್ನ ಸಹೋದರರಿಗೂ ತಂದೆಗೂ ಮನಪೂರ್ತಿಯಾಗಿ ಸಹಾಯ ಮಾಡಿದನು. ದೇವ ಮಕ್ಕಳೇ, ಪ್ರಪಂಚದಲ್ಲಿ ಸತ್ಯವೇದ ವಾಕ್ಯಗಳು
ಸಿಕ್ಕದಂತಹ ಒಂದು ಕ್ಷಾಮ ಬರುವುದು. ಅದಕ್ಕಾಗಿ ಈಗಲೇ ಎಚ್ಚರವಿದ್ದು ಸಿದ್ಧಪಡಿಸಿಕೊಳ್ಳಿರಿ. ಪ್ರಪಂಚದಲ್ಲಿ ಮುಂದೆ ಮತ್ತೆ ಕ್ಷಾಮ ಬರುವ ಒಂದು ಅವಕಾಶವಿದೆ. ಆದುದರಿಂದ ಈಗಲೇ ಎಚ್ಚರವಿದ್ದು ನೀವು ಸಿದ್ಧಪಡಿಸಿಕೊಳ್ಳಿರಿ. ನೆನಪಿಗೆ, ನಿಮ್ಮ ಮನೆಯವರ ಅವಸರಕ್ಕೆ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಹೋಗು ಬರಬೇಕು ಎಂದು ಆದಿ 42, 19, 20ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಆದಿ 42, 19 ಮತ್ತು 20ನೇ ವಾಕ್ಯದಲ್ಲಿ ಹೇಳಿರುವಂತೆ, ನಿಮ್ಮಲ್ಲಿ ಒಬ್ಬನನ್ನು ಮಾತ್ರ ಸೆರೆಯಲ್ಲಿರಿಸುತ್ತದೆ. ಮಿಕ್ಕದವರು ನಿಮ್ಮ ಮನೆಯವರ ಅವಸರಕ್ಕೆ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಮ್ಮನನ್ನು ನನ್ನ ಬಳಿಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದರೆ ನಿಮ್ಮ ಮಾತನ್ನು ಸತ್ಯವೆಂದು ನಾನು ತಿಳಿದುಕೊಳ್ಳುವುದರಿಂದ ನೀವು ಸಾಯುವುದಿಲ್ಲ ಅಂದನು. ಅವರು ಆ ಮಾತಿಗೆ ಒಪ್ಪಿದರು. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಕೊನೆಯದಾಗಿ, ನಿಮ್ಮೆಲ್ಲರ ಬದುಕಿನಲ್ಲಿ ಯಶಸ್ಸು ದೊರೆಯಲೆಂದು, ನಿಮ್ಮ ಎಲ್ಲ ವ್ಯವಹಾರಗಳು ಸುಗಮವಾಗಿ ಸಾಗಲೆಂದು, ನಿಮ್ಮ ಕುಟುಂಬಕ್ಕೆ ಕರ್ತನ ಆಶೀರ್ವಾದ ಯಾವಾಗಲೂ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಕರ್ತನ ಅಂತ್ಯಾಶೀರ್ವಾದ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಪ್ರೀತಿಯು, ಪರಿಶುದ್ಧಾತ್ಮನ ಪ್ರೀತಿಯು, ಪ್ರಾರ್ಥನೆ ಮಾಡಿದ ವಿಷಯಗಳಲ್ಲೆಲ್ಲ ಇಲ್ಲಿ ಆರಾಧನೆಯ ಮಾಡಿದ ಸಂಗಡವಾಗಿಯೂ ಎಂದಿಗೂ ಎಂದೆಂದಿಗೂ ಕರ್ತನು ಬರೋಣ ಉಂಟಾಗಲಿ. ಎಂದಿಗೂ ಕರ್ತನ ಯೇಸುವಿನ ನಾಮದಲ್ಲಿ ಆಮೇನ್. ಎಂದಿಗೂ ಕರ್ತನ ಬರೋಣ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರ ತಂದೆಯಾದ ಕರ್ತನ ಆಶೀರ್ವಾದದಲ್ಲಿ ಸತ್ಯವೇದದ ವಾಕ್ಯಗಳನ್ನು ಅನುಸರಿಸಿ ನಡೀತಕ್ಕಂಥ ನಮ್ಮೆಲ್ಲರಿಗೂ ಕರ್ತನ ಕೃಪೆ ಯಾವಾಗಲೂ ಇರುತ್ತದೆ ಎಂದು ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್, ಆಮೇನ್.